ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕೋಲ್ಕತ್ತಾ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡ 8 ವಿಕೆಟ್ಗಳಿಂದ ಗೆದ್ದ ನಂತರ ನಾಯಕ ಹಾರ್ದಿಕ್ ಪಾಂಡ್ಯ ಅವರು ಹೇಳಿದ್ದು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಇನ್ನು ನಾಯಕ ಆಗಿರುವಂಥ ಹಾರ್ದಿಕ್ ಪಾಂಡ್ಯ ತಮ್ಮ ತಂಡದ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ನಿನ್ನೆ ಮುಂಬೈ ತಂಡ ಭರ್ಜರಿ ಪ್ರದರ್ಶನ ಮಾಡಿ 116ಕ್ಕೆ ಆಲ್ಔಟ್ ಮಾಡಿತ್ತು ಅಂತಲೇ ಹೇಳ್ಬೋದು ಕೋಲ್ಕತ್ತಾ ತಂಡವನ್ನು. ಇನ್ನು ಆಲ್ಔಟ್ ಮಾಡಿದ್ದೆ ತಡ ಸೆಕೆಂಡ್ ಇನ್ನಿಂಗ್ಸ್ಗೆ ಬ್ಯಾಟಿಂಗ್ಗೆ ಬಂದಂಥ ಮುಂಬೈ ಇಂಡಿಯನ್ಸ್ ತಂಡ 12.5 ಓವರ್ಗಳಲ್ಲಿ ಈ ಮ್ಯಾಚ್ ಆದರೆ ಫಿನಿಶ್ ಮಾಡ್ತಾರೆ. ಎಸ್ಪೆಷಲಿ ಹೇಳ್ಬೇಕಂತಂದರೆ ರೇಯನ್ ರಿಕ್ಲಟನ್ ಅವರು 62 ರನ್ ಆದರೆ ಹೊಡಿತಾರೆ. ಅವರಿಗೆ ಸಾಥ್ ಕೊಟ್ಟಂತ ಸೂರ್ಯಕುಮಾರ್ ಯಾದವ್ ಅವರು 27 ರನ್ ಆದರೆ ಹೊಡೆದು ಬಿಸಾಕ್ತಾರೆ ಅಂತ ಹೇಳ್ಬೋದು. ಇನ್ನು ಪಂದ್ಯ ಗೆದ್ದ ಬಳಿಕ ಮುಂಬೈ ಇಂಡಿಯನ್ಸ್ ನಾಯಕ ಆಗಿರುವಂಥ ಹಾರ್ದಿಕ್ ಪಾಂಡ್ಯ ಅವರು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಅಲ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋದಾಯಿತು ಅಂತಂದ್ರೆ, ಹಾರ್ದಿಕ್ ಪಾಂಡ್ಯ ಅವರು ಹೇಳಿದ್ದಾರೆ ಅಶ್ವಿನ್ ಕುಮಾರ್ ಅವರ ಬಗ್ಗೆ ಹೆಚ್ಚಾಗಿ ಹೇಳಿದ್ದಾರೆ ಅಂತ ಹೇಳ್ಬೋದು. ಅಶ್ವಿನ್ ಕುಮಾರ್ ಅವರು ಒಳ್ಳೆಯ ಬೌಲರ್ ಮತ್ತು ಯುವ ಯಂಗ್ಸ್ಟರ್. ಆ ಕಾರಣದಿಂದಾಗಿ ಅವರಿಗೆ ನಾನು ಚಾನ್ಸ್ ಆದರೆ ಕೊಟ್ಟೆ. ಒಳ್ಳೆಯ ಬೌಲರ್, ನೆಟ್ಟಿಂಗ್ನಲ್ಲೂ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಮತ್ತು ಅವರ ಪ್ರದರ್ಶನ ಹೀಗೆ ಇರುತ್ತಂತ ನಾನು ಅಂದ್ಕೊಂಡಿದ್ದೆ. ಯಾಕಂದರೆ ಅವರು ಒಳ್ಳೆಯ ಬೌಲರ್ಸ್, ಆ ಕಾರಣದಿಂದಾಗಿ ಒಳ್ಳೆಯ ಬೌಲಿಂಗ್ ಆದರೆ ಮಾಡಿದ್ದಾನೆ. 3 ಓವರ್ ಹಾಕಿ 4 ವಿಕೆಟ್ ತೆಗೆಯೋದಂದರೆ ಸಾಮಾನ್ಯದ ಮಾತಲ್ಲ ಮತ್ತು ಅದರಲ್ಲಿ ಮೇನ್ ದೊಡ್ಡ ಪ್ಲೇಯರ್ಸ್ ವಿಕೆಟ್ ಆದರೆ ತೆಗೆದಿದ್ದಾನೆ. ಆ ಕಾರಣಕ್ಕಾಗಿ ಅವನಿಗೆ ಕ್ರೆಡಿಟ್ ಹೋಗಲೇಬೇಕೆಂದು ಅಶ್ವಿನ್ ಕುಮಾರ್ ಬಗ್ಗೆ ಆದರೆ ಮಾತನಾಡಿದ್ದಾರೆ. ಇನ್ನು ಹೆಚ್ಚಾಗಿ ಮಾತನಾಡಿದಂಥ ಹಾರ್ದಿಕ್ ಪಾಂಡ್ಯ ರೇಯನ್ ರಿಕ್ಲಟನ್ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ರೇಯನ್ ರಿಕ್ಲಟನ್ ಅವರು ಫಾರ್ಮ್ನಲ್ಲಿ ಸಖತ್ತಾಗಿ ಫಾರ್ಮ್ಗೆ ಬಂದಿದ್ದಾರೆ ಮತ್ತು ಅವರು 62 ರನ್ ಆದರೆ ಹೊಡೆದಿದ್ದಾರೆ. ನಮ್ಮ ತಂಡಕ್ಕೆ ಒಳ್ಳೆಯ ಪರ್ಫಾರ್ಮೆನ್ಸ್ ಆದರೆ ಕೊಟ್ಟಿದ್ದಾರೆ ರೇಯನ್ ರಿಕ್ಲಟನ್ ಅಂತಂದು ಅವ್ರ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ.